ನಾನು ಅವತ್ತೇ ಹೇಳ್ದೆ ಅಮ್ಮ ಹಾಕೋ ಕಂಡೀಷನ್ಸ್ಗೆಲ್ಲ ಒಪ್ಕೋಬಾರ್ದು, ಈ ಕಡೆಗೆ ಸಿಕ್ಕಾಕ್ಸ್ತಾರೆ ಅಂತ. ಅವತ್ತು ಯಾರು ನನ್ನ ಮಾತೆ ಕೇಳಲಿಲ್ಲ. ಈಗ ನೋಡಿ ಅನ್ಭವಿಸ್ತಿರೋ ನಾನು. ಛೇ ಮೈನಾ, ಈಗ ನೀನ್ ಏನ್ ಮಾಡ್ತೀಯಾ? ಏನ್ ಮಾಡೋದಕ್ಕ? ಅವತ್ತು ಇವ್ರ ಮನೆ ಬಿಟ್ಟು ಹೋಗದೆ ಇದ್ದಿದ್ರೆ ಇವತ್ತು ಅವ್ರಮ್ಮ ಈ ತರ ಷರತ್ತೆ ಆಗ್ತಿರ್ಲಿಲ್ಲ. ಅವತ್ತು ನಾನು ಮನೆ ಬಿಟ್ಟು ಹೋಗಿದ್ದು ನಿಮ್ಗೋಸ್ಕರ ಅನ್ನೋದನ್ನ ಮರಿಬೇಡಿ. ಈ ಅಪ್ಪ ಧ್ರುವ, ನೀ ಸ್ವಲ್ಪ ಸುಮ್ನಿರ. ಹಿಂಗ್ ಟೆನ್ಷನ್ ಮಾಡ್ಕೊಂಡ್ರೆ ಏನ್ ಯೂಸ್ ಐತಿ ನೀನ ಹೇಳ? ಈಗ ನಾವ್ ಬಾವ್ಯಾಗ ಬಿದ್ನಾಗ ನಾವ ಇಚ್ಕೊಂಡ್ ದಡ ಸೇರ್ಬೇಕ. ಅಯ್ಯೋ ಬಾವ್ಯಾಗ ಬಿದ್ಬಿಟ್ವಿ, ಯಾರೋ ಬಂದ್ ನಮ್ಮನ್ ತಳ್ಬಿಟ್ರ ಅಂತ ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ರೆ ಏನ್ ಯೂಸ್ ಆಗ್ತೈತಿ? ನಾವ ನೀರಾಗ ಮುಳುಗಿ ನಾವ ಸತ್ತೋಗ್ಬೇಕಾಗ್ತೈತಿ. ಮೈನಾ, ನಿನ್ಗಿನ್ನೂ ಅವ್ರಮ್ಮನ ಬಗ್ಗೆ ಗೊತ್ತಿಲ್ಲ. ಹಠವಾದಿ ಅವರು, ಹಿಡಿದ ಕೆಲಸ ಆಗೋವರೆಗೂ ಬಿಡೋದಿಲ್ಲ. ಇದೇನಾದ್ರೂ ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಆಗತ್ತೆ. ಸಮಸ್ಯೆ ದೊಡ್ಡದಾಗೋದ್ರ ಮೊದಲು ನಾವೇನಾದ್ರೂ ಮಾಡಲೇಬೇಕು. ಅಕ್ಕ, ಇವತ್ತು ಇವ್ರ ಮಾವ ಇಲ್ಲಿಗೆ ಬರ್ತಾರಲ್ವಾ? ಅವ್ರು ಏನಾದ್ರೂ ಬಂದ್ರೆ ಎಲ್ಲಾ ವಿಷಯನ ಅವ್ರ ಹತ್ರ ಹೇಳ್ಬಿಡೋಣ. ನಮ್ಮ ಹತ್ರ ಇರೋದು ಇದೊಂದೇ ದಾರಿ.